ಗಮನ ಸೆಳೆದ ಮೊಸರು ಕುಡುಕಿ ಒಡೆಯುವ ಸ್ಪರ್ಧೆ. ಗೌಳಿಬೀದಿಯ ಶ್ರೀ ಕಂಚಿ ಕಾಮಾಕ್ಷಿಯಮ್ಮ ದೇವಸ್ಥಾನದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮೊಸರು ಕುಡಿಕೆ ಸ್ಪರ್ಧೆ ಹಾಗೂ ಮಕ್ಕಳ ಛದ್ಮವೇಷ ಸಂಭ್ರಮದಿಂದ ನಡೆಯಿತು. ಗೌಳಿ ಸಮುದಾಯದವರು ಅನಾದಿ ಕಾಲದಿಂದಲೂ ವಿಶೇಷವಾಗಿ ಆಚರಿಸಿಕೊಂಡು ಬರುತ್ತಿರುವಂತೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಈ ವರ್ಷವೂ ದೇವಾಲಯ ಸಮಿತಿಯಿಂದ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಸ್ಪರ್ಧೆಗೂ ಮುನ್ನ ದೇವಾಲಯದಲ್ಲಿ ಶ್ರೀಕೃಷ್ಣನಿಗೆ ವಿಶೇಷ ಪೂಜೆ, ಶ್ರೀರಾಮಾಂಜನೇಯ ಭಜನಾ ಮಂಡಳಿಯಿಂದ ಭಜನೆ ಹಾಗೂ ಕೀರ್ತನೆಗಳು ನಡೆಯಿತು. ನೆರೆದಿದ್ದ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಯಿತು. ಯುವಕರು ನೀರಿನೇಟನ್ನ ಲೆಕ್ಕಿಸದೆ ವಾದ್ಯಕ್ಕೆ ಸರಿಯಾಗಿ ಹೆಜ್ಜೆ ಹಾಕುತ್ತಾ ಮೊಸರು ಕುಡಿಕೆ ಒಡೆಯುವಲ್ಲಿ ಯಶಸ್ವಿಯಾದರು. ಮೊಸರು ಕುಡಿಕೆ ಒಡೆಯುವ ಸ್ಪರ್ಧಿಗಳಾಗಿ ಎಂ ವಿಜಯ್ ಹಾಗೂ ಸಂತೋಷ್ ಬಲರಾಮ್ ಭಾಗವಹಿಸಿದ್ರು. ಮೊಸರು ಕುಡಿಕೆ ಸ್ಪರ್ಧೆಯ ನಂತರ ಮಕ್ಕಳಿಗೆ ಏರ್ಪಡಿಸಲಾಗಿದ್ದ ಶ್ರೀಕೃಷ್ಣ ರಾಧೆಯರ ಛದ್ಮವೇಷ ಸ್ಪರ್ಧೆ ಎಲ್ಲರ ಗಮನ ಸೆಳೆಯಿತು. ಜಿಲ್ಲೆಯ ವಿವಿಧೆಡೆಯಿಂದ ಬಂದ ಶ್ರೀಕೃಷ್ಣ ವೇಷಧಾರಿಗಳು ಉತ್ಸಾಹದಿಂದ ಸ್ಪರ್ಧೆಯಲ್ಲಿ ಪಾಲ್ಗೊಂಡರು. ಗೌಳಿಬೀದಿಯ ಈ ಕಂಚಿಕಾಮಾಕ್ಷಮ್ಮ ದೇವಾಲಯದಲ್ಲಿ ವಿಶೇಷವಾಗಿ ಶ್ರೀಕೃಷ್ಣ ಆರಾಧನೆ. ಮಡಿಕೇರಿಯ ಈ ಗೌಳಿಬೀದಿಯಲ್ಲಿರುವಂಥ ಸಾಕಷ್ಟು ಗೌಳಿ ಸಮುದಾಯದವರು ಸೇರಿ ಈ ಕೃಷ್ಣಾಷ್ಟಮಿಯನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಬರ್ತಿದ್ವಿ ಪ್ರತಿ ವರ್ಷ. ಏನೆಂದರೆ ಇಲ್ಲಿ ನಮ್ಮ ಕಸುಬು ಕುಲಕಸುಬೆ ಹೈನುಕರಕ್ಕೆ, ಹೀಗಾಗಿ ಆಗಿನ ಕಾಲದಿಂದಲೂ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ದೂರಿಯಾಗಿ ಅತ್ಯಂತ ಸಂಭ್ರಮದಿಂದ ಶ್ರದ್ಧಾಭಕ್ತಿಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ನೋಡಿರ್ಬೋದು ನೀವು ಮೊಸರುಗುಡಿಕೆ ಸ್ಪರ್ಧೆ. ಇದರಲ್ಲೇನೆಂದರೆ ಇಬ್ಬರು ಯುವಕರು ಮೊಸರುಗುಡಿಕೆ ಹೊಡೆಯುವಲ್ಲಿ ಸಫಲರಾಗಿರ್ತಾರೆ. ಅದೇ ರೀತಿ ಮಕ್ಕಳ ಛದ್ಮವೇಷ ಸ್ಪರ್ಧೆ ಕೂಡ. ಶ್ರೀಕೃಷ್ಣ ಹುಟ್ಟಿದ ದಿನದಂದು ರಾತ್ರಿ ದೇವಾಲಯದಲ್ಲಿ ವಿಶೇಷ ಪೂಜೆ ಇದೆ, ಭಜನಾ ಕಾರ್ಯಕ್ರಮ ಇರ್ತದೆ. ಆನಂತರ ಅಥವಾ 3 ದಿನ ಅಥವಾ 5 ದಿನ ನಂತರ ಈ ಒಂದು ಕೃಷ್ಣೆಯ ಲೀಲೆಯನ್ನು ಬಾಲಿಲೀಲೆಯನ್ನು ನೆನಪಿಸುವಂಥ ಓಕುಳಿ ಆಟ ಇದೊಂದು ವಿಶೇಷವಾಗಿದೆ. ಸಂಪ್ರದಾಯವನ್ನು ಯಾವಾಗಲೂ ನಾವು ಮುಂದೆ ಉಳಿಸಬೇಕು, ಬೆಳೆಸಬೇಕು ಉದ್ದೇಶದಿಂದ ಈ ಒಂದು ಆಚರಣೆ ಚಾಲ್ತಿಯಲ್ಲಿದೆ. ನಾವು ಈ ಒಂದು ಕಂಚಿಕಾಮಾಕ್ಷಿ ದೇವಾಲಯವು ನಮ್ಮ ಗೌಳಿಬೀದಿಯಲ್ಲಿ ಇದ್ದು ಇಲ್ಲಿ ಆಚರಿಸುವಂತಹ ಈ ಕಾರ್ಯಕ್ರಮ ಏನಿದೆ ಇದು ಸುಮಾರು ವರ್ಷದಿಂದ ಇಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಮೊಸರು ಕುಡಿಕೆ ಮತ್ತು ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಛದ್ಮವೇಷ ಇರುತ್ತೆ, ಕಾಂಪಿಟೇಷನ್ಸ್ ಇರುತ್ತೆ. ಹಾಗೆ ನಾನು ಪ್ರತಿ ವರ್ಷವೂ ಇಲ್ಲಿ ನಡೆಯುವಂತಹ ಛದ್ಮವೇಷ ಏನಿದೆ ಕಾರ್ಯಕ್ರಮ, ಅದರಲ್ಲಿ ಒಂದು ಜಡ್ಜ್ಮೆಂಟ್ ಅಂತೇಳಿ ಮಾಡಲಿಕ್ಕೆ ಪ್ರತಿ ಸತಿನೂ ನಾನು ಭಾಗವಹಿಸ್ತೀನಿ. ಹಾಗೆ ನಾನು ಬಂದ ಶುರುವಿಂದನೂ ನಾನು ಈ ಏರಿಯಾದಲ್ಲಿ ಇರುವಂಥ ಅಷ್ಟು ವರ್ಷದಿಂದನೂ ಪ್ರತಿ ವರ್ಷವೂ ಈ ಒಂದು ಆಚರಣೆಯನ್ನು ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ. ಯಾಕೆಂತೇಳಿದ್ರೆ ಈ ಥರ ಆಚರಣೆಗಳು ಈ ಕಾಲದಲ್ಲಿ ಎಲ್ಲ ಕಡೆಯೂ ನಶಿಸಿ ಹೋದಂತಹ ಇಂಥಲ್ಲಿ ಎಷ್ಟೋ ವರ್ಷಗಳಿಂದ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯ ಒಂದು ಹಬ್ಬವನ್ನು ಈ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಮುಂಚೆ ಇದನ್ನು ಕಾಂಪಿಟೇಷನ್ ರೀತಿಯಲ್ಲಿ ನಡೆಸ್ತಿದ್ರು, ಆದರೆ ಇವಾಗ ಆ ಥರ ರೀತಿಯಲ್ಲಿ ಇಲ್ಲ. ಹಾಗೆ ಒಂದು ಮೊಸರು ಕುಡಿಕೆಯ ಇದನ್ನು ಏನು ಮಡಿಕೆಯನ್ನು ಹೊಡೆಯೋ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಒಳ್ಳೆ ಚಾಲನೆ ಮಾಡ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.